ಅಂಬಾರಿ ಹೌಸ್ ಇರೋದು 750 kg ಅಂಬಾರಿ. ಇದಕ್ಕೆ ಇದರದೇ ಆದಂತ ಇತಿಹಾಸ ಐತೆ. ಇದ್ರ ಇನ್ವೆಂಟ್ರಿ ಪ್ಯಾಲೇಸ್ ಬೋರ್ಡ್ ಅಕೌಂಟ್ ಅಲ್ಲಿ ಇರೋಂಥದ್ದು. ಈ ಅಂಬಾರಿ ಸರ್ಕಾರದ ಸ್ವತ್ತು, ಪ್ಯಾಲೇಸ್ ಬೋರ್ಡ್ ಸ್ವತ್ತು ಅಂತ ಹೇಳ್ಬಿಟ್ಟು ಆ ಕಾಯ್ದೆ ಒಳಗಡೆನೆ ಉಲ್ಲೇಖ ಇರೋಂಥದ್ದು. ಇಂಥ ಅಂಬಾರಿನ ಔಷಧಕ್ಕೆ ಹೆಂಗ್ ಸಾಧ್ಯ? ಕಳೆದ 3 ತಿಂಗಳಿಂದ ಜನಗಳಿಗೆ ಅಂಬಾರಿ ಕಾಣಿಸ್ತಾ ಇಲ್ಲ. ಎಲ್ಲೋಯ್ತು ಅಂಬಾರಿ? ಏನಾಗ್ತಿದೆ ಮೈಸೂರು ಅರಮನೆಯಲ್ಲಿ? ಚಿನ್ನದ ಅಂಬಾರಿ ಕಾಣೆಯಾಗಿದೆ. ಸಿಸಿಟಿವಿ ಫುಟೇಜ್ ಲೀಕ್ ಆಗ್ತಿದೆ. ನಿಜವಾಗ್ಲೂ ಇದು ಶಾಕಿಂಗ್ ನ್ಯೂಸೇ. ಯಾಕಂದ್ರೆ ವಿಶ್ವವಿಖ್ಯಾತ ಅರಮನೆ ಅಪಾಯದಲ್ಲಿದೆ. ಸದಾ ಉಗ್ರರ ಟಾರ್ಗೆಟ್ ಆಗಿರುವ ಅರಮನೆಯ ಭದ್ರತಾ ವ್ಯವಸ್ಥೆಯನ್ನೇ ಪ್ರಶ್ನಿಸುವಂತ ಗಂಭೀರ ಲೋಪ ಇಲ್ಲಾಗಿದೆ. ಇಲ್ಲಿನ ಭದ್ರತೆಗಾಗಿ ಹಾಕಲಾಗಿರುವ ಸಿಸಿಟಿವಿ ಫುಟೇಜ್ ಖಾಸಗಿ ವ್ಯಕ್ತಿಗಳ ಪಾಲಾಗ್ತಿದೆ. ಅರಮನೆಯ ಸಿಸಿಟಿವಿಯ ವಿಡಿಯೋನೇ ಈ ರೀತಿ ಲೀಕ್ ಆಗ್ತಿದೆ ಅಂದ್ರೆ ಎಲ್ಲಿದೆ ಭದ್ರತೆ? ಹಾಗಾದ್ರೆ ಅರಮನೆಯ ಆಂತರಿಕ ವಿಡಿಯೋಗಳೆಲ್ಲ ಉಗ್ರರಿಗೂ ಸುಲಭವಾಗಿ ಸಿಗುತ್ತೆ ಅಂತ ಅರ್ಥ ಆಯ್ತು. ಹಾಗಾದ್ರೆ ಅರಮನೆಯ ಸಿಸಿಟಿವಿ ದೃಶ್ಯಗಳನ್ನ ಮಾರಲಾಗ್ತಿದೆಯೇ? ಅರಮನೆಯ ಭದ್ರತೆಯಲ್ಲಾಗುತ್ತಿರುವ ಈ ಗಂಭೀರ ಲೋಪಕ್ಕೆ ಮುಖ್ಯ ಹೊಣೆಗಾರನೇ ಅರಮನೆ ಮಂಡಳಿಯ ಉಪನಿರ್ದೇಶಕ ಸುಬ್ರಹ್ಮಣ್ಯ. ಈತ ಇಲ್ಲಿ ಅಂಧ ದರ್ಬಾರು ಮಾಡುತ್ತಿದ್ದಾನೆ. ಅಕ್ರಮವಾಗಿ ನೇಮಿಸಿಕೊಂಡ ಈ 8 ಮಂದಿ ಸಿಬ್ಬಂದಿಗೆ ಇಡೀ ಅರಮನೆಯ ಭದ್ರತಾ ಉಸ್ತುವಾರಿಯನ್ನ ವಹಿಸಿದ್ದಾನೆ. ಈ ಅಕ್ರಮ ಸಿಬ್ಬಂದಿ ಅರಮನೆಯ ನಕ್ಷೆ, ಸಿಸಿಟಿವಿ ಫುಟೇಜ್ಗಳನ್ನು ಖಾಸಗಿಯವರಿಗೆ ಮಾರಾಟ ಮಾಡಿ ಅರಮನೆಗೆ ದೊಡ್ಡ ಕಂಟಕವನ್ನೇ ತಂದಿದ್ದಾರೆ. ಒಬ್ಬ ಸಿಸಿಟಿವಿ ಕ್ಯಾಮ್ರಾಗಳನ್ನ ಆಪರೇಟ್ ಮಾಡೋದಂತೆ, ಅಲ್ಲಿ ಎಡಿಟ್ ಮಾಡೋದಂತೆ, ಆ ಸಿಸಿಟಿವಿ ಕ್ಯಾಮ್ರಾ ಫುಟೇಜಸ್ ಗಳನ್ನೆಲ್ಲ ಮಾರಾಟ ಮಾಡ್ಕೊಳ್ಳೋದಂತೆ. ಇನ್ನೊಬ್ಬ ಅಲ್ಲಿ ಪಾರ್ಕಿಂಗ್ ಲಾಟ್ ಅಲ್ಲಿ ಯಾರ್ಯಾರು ಬರ್ತಾವ್ರೆ, ಪೊಲೀಸರು ಬರ್ತಾವ್ರೆ, ಲೋಕಾಯುಕ್ತದವ್ರು ಬರ್ತಾವ್ರೆ ಅಂತ ಹೇಳೋದಂತೆ. ಮತ್ತಿನ್ನೊಬ್ಬ ಇವ್ರಿಗೆ ಎಷ್ಟು ರೋಲ್ ಕಾಲ್ ಕೊಡಬೇಕು, ಮತ್ತೊಂದು ಇದೊಂದು ನೋಡೋದಂತೆ, ಇನ್ನೊಬ್ಬ ಅಕೌಂಟ್ ಬುಕ್ ನೋಡೋದಂತೆ. ಈ ರೀತಿ ಒಬ್ಬೊಬ್ರು ಒಂದು ಅಕ್ರಮದ ಕೆಲಸಗಳನ್ನ ಡೆಪ್ಯೂಟ್ ಮಾಡ್ಕೊಂಡಿರೋದು. ಇವ್ರು MDCC ಬ್ಯಾಂಕಿಂದ ಡೆಪ್ಯುಟೇಷನ್ ಆದವರು ಅಲ್ಲಿ ಪರ್ಮನೆಂಟ್ ಅಫಿಷಿಯಲ್ ಗಳಿಗಿಂತ ಇವರೇ ಕೆಲಸ ಮಾಡ್ತಿರೋಂಥದ್ದು. ಇವ್ರಗಳ ಜೊತೆ ದ್ವಾರಪಾಲಕರ ತರ, ಜಯ ವಿಜಯ ತರ ಒಬ್ರು AEE KPTCL ಅವರು ಸತೀಶ್ ಅಂತ ಅಂದ್ಬಿಟ್ಟು, ಇನ್ನೊಬ್ರು AEE ವಿನೋದ್ ಅಂತ ಅಂದ್ಬಿಟ್ಟು PWD ಡಿಪಾರ್ಟ್ಮೆಂಟ್ ಅವರು ಕಳೆದ 13 ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಿರೋಂಥದ್ದು. ಇವ್ರಿಗೆ ಯಾರೊಬ್ರು ಇವ್ರನ್ನ ಬದಲಾಯಿಸೋದಕ್ಕೆ ತಾಕತ್ತಿಲ್ಲ ಸರ್. ಇವ್ರನ್ನ ಬದಲಾಯಿಸ್ಬೇಕಂತಂದ್ರೆ PM ನರೇಂದ್ರ ಮೋದಿ ಅವರೇನೇ ಬರಬೇಕು, ಅವ್ರ ಗಮನಕ್ಕೇನೆ ತರಬೇಕು ಅಂತ ನನಗನ್ನಿಸ್ತಾ ಐತೆ. ಚಿನ್ನದ ಅಂಬಾರಿ ಕಾಣೆಯಾಗಿದೆ. ಎಸ್, ಕಳೆದ ಕೆಲವು ತಿಂಗಳಿನಿಂದ ಮೈಸೂರು ಅರಮನೆಯ ಚಿನ್ನದ ಅಂಬಾರಿಯೂ ಕಾಣೆಯಾಗಿದೆ. ಸಾರ್ವಜನಿಕರ ದರ್ಶನಕ್ಕೆ ಸಿಗ್ತಿಲ್ಲ. ಪ್ರವಾಸಿಗರ ಎಂಟ್ರಿ ಫೀಸ್ ಅಲ್ಲಿ ಅಂಬಾರಿ ವೀಕ್ಷಣೆಯ ಹಣ ಪಡೆದುಕೊಳ್ಳಲಾಗುತ್ತಿದೆ. ಆದ್ರೆ ಅದನ್ನು ತೋರಿಸದೆ ವೀಕ್ಷಕರಿಗೆ ವಂಚಿಸಲಾಗ್ತಿದೆ. ಒಂದು ಸಿಂಹಾಸನ ನೋಡಕ್ಕೆ 50-50 ರೂಪಾಯಿ ಅಂತ ಕಲೆಕ್ಷನ್ ಮಾಡ್ತಾರೆ ಸರ್. ಎಂಟ್ರಿ ಟಿಕೆಟ್ ಅಲ್ಲದೆ ಎಕ್ಸ್ಟ್ರಾ 50 ರೂಪಾಯಿ ಅಂತೆ. ಅದೆಲ್ಲ ಅವ್ರ ಜೋಬ್ಗೆ ಹೋಗೋಂಥ ಕಾಸುಗಳು. ಇದು ಪ್ರತಿದಿನ 2.5 ಲಕ್ಷ ರೂಪಾಯಿ ಮಾಡ್ತಾರೆ. ಹಾಗಾದ್ರೆ ಚಿನ್ನದ ಅಂಬಾರಿ ಎಲ್ಲಿಗೆ ಹೋಗಿದೆ? ಈ ಹಿಂದೊಮ್ಮೆ ಅರಮನೆಗೆ ಸ್ವರ್ಣಲೇಪನದ ದೊಡ್ಡ ಹಗರಣವಾಗಿ ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದ ಪ್ರಕರಣ ಜೀವಂತ ಇರುವಾಗಲೇ ಚಿನ್ನದ ಅಂಬಾರಿಯೂ ಕಾಣೆಯಾಗಿದೆ. ಅಂದ್ರೆ ಅಂಬಾರಿಯ ಚಿನ್ನವನ್ನು ಕದಿಯುವ ಪ್ಲಾನ್ ಏನಾದರೂ ಈ ಭ್ರಷ್ಟರು ಮಾಡುತ್ತಿದ್ದಾರಾ ಅನ್ನೋ ಬಲವಾದ ಶಂಕೆ ಸಾರ್ವಜನಿಕರಲ್ಲಿ ಮೂಡಿದೆ. ಈಗೊಂದು ಹೊಸ ವಿಚಾರ ಏನಪ್ಪಾ ಅಂತ ಅಂದ್ರೆ, ಅಂಬಾರಿ ಹೌಸ್ ಇರೋದು ಸರ್ 750 kg ಅಂಬಾರಿ. ಇದಕ್ಕೆ ಇದರದೇ ಆದಂತ ಇತಿಹಾಸ ಐತೆ. ಇದ್ರ ಇನ್ವೆಂಟ್ರಿ ಪ್ಯಾಲೇಸ್ ಬೋರ್ಡ್ ಅಕೌಂಟ್ ಅಲ್ಲಿ ಇರೋಂಥದ್ದು. ಈ ಅಂಬಾರಿ ಸರ್ಕಾರದ ಸ್ವತ್ತು, ಪ್ಯಾಲೇಸ್ ಬೋರ್ಡ್ ಸ್ವತ್ತು ಅಂತ ಹೇಳ್ಬಿಟ್ಟು ಆ ಕಾಯ್ದೆ ಒಳಗಡೆನೆ ಉಲ್ಲೇಖ ಇರೋಂಥದ್ದು. ಇಂಥ ಅಂಬಾರಿನ ಔಷಧಕ್ಕೆ ಹೆಂಗ್ ಸಾಧ್ಯ ಸರ್? ಕಳೆದ 3 ತಿಂಗಳಿಂದ ಜನಗಳಿಗೆ ಅಂಬಾರಿ ಕಾಣಿಸ್ತಾ ಇಲ್ಲ ಸರ್. ಎಲ್ಲೋಯ್ತು ಅಂಬಾರಿ? ಅಂಬಾರಿನ ಯಾಕೋಸ್ಕರ ಔಷಧರು ಸರ್? 750 kg ತೂಕ ಇರೋಂತಹ ಅಂಬಾರಿ. ಇದರಲ್ಲಿ ಸರಿಸುಮಾರು 80-100 kg ಪ್ಯೂರ್ ಚಿನ್ನ ಐತೆ ಅಂತ ನನಗೆ ಬಂದಿರೋ ಮಾಹಿತಿ. ಇದರಲ್ಲಿ ಒಂದೊಂದು ಚೂರು ಕೌರ್ಕೊಂಡ್ರು 50 ಗ್ರಾಮ್ 100 ಗ್ರಾಮ್ ಆಯ್ತದೆ. ಆಮೇಲೆ ನಾನ್ ಕದ್ದಿಲ್ಲ, ನೀನ್ ಕದ್ದಿಲ್ಲ, ಅವನ್ ಕದ್ದಿಲ್ಲ ಅಂತ ಅನ್ಕೊಂಡು ಗುಂಪಲ್ಲಿ ಗೋವಿಂದ ಅಂತ ಅನ್ಬಿಟ್ಟು ಮುಗಿಸ್ಬಿಡೋಂಥದ್ದು. ಯಾಕಂದ್ರೆ ಈ ಡಿ ಸುಬ್ರಹ್ಮಣ್ಯ ತನ್ನ ಹಗರಣಗಳನ್ನೆಲ್ಲ ಮುಚ್ಚಿ ಹಾಕಲು ಸಿಕ್ಕಾಪಟ್ಟೆ ಕಸರತ್ತು ಮಾಡ್ತಿದ್ದಾನೆ. ಈತನನ್ನು ಪ್ರಶ್ನಿಸಲು ಹೋಗೋ ಪತ್ರಕರ್ತರ ಮೇಲೆ ಒಂದಾ ಹಲ್ಲೆ ಮಾಡ್ತಾನೆ, ಇಲ್ಲ ಹಣ ಕೊಟ್ಟು ಬುಕ್ ಮಾಡ್ತಾನೆ. ಕೆಲ ಪತ್ರಕರ್ತರಂತೂ ಈತನ ಎಂಜಲು ಕಾಸಿಗೆ ಕೈಯೊಡ್ಡಿ ಆತನಿಗೆ ಜೈಕಾರ ಹಾಕುತ್ತಿರುವುದು ಓಪನ್ ಸೀಕ್ರೆಟ್. ಅಕ್ರಮ ಸಿಬ್ಬಂದಿ ಸಕ್ರಮಕ್ಕೆ ಓಡಾಟ. ಡಿ ಸುಬ್ರಹ್ಮಣ್ಯನ ಲೂಟಿ ಕೆಲಸಕ್ಕೆ ಅಕ್ರಮವಾಗಿ ನೇಮಕಗೊಂಡಿರುವ ಆ 8 ಮಂದಿ ಸಿಬ್ಬಂದಿ ಸಂಪೂರ್ಣ ಸಾಥ್ ಕೊಡ್ತಿದ್ದಾರೆ.
ಅದಕ್ಕಾಗಿ ಸುಬ್ರಹ್ಮಣ್ಯ ಅವರ ನೇಮಕಾತಿಯನ್ನು ಸಕ್ರಮವಾಗಿಸಲು ಎಲ್ಲಾ ಪ್ರಯತ್ನ ಮಾಡ್ತಿದ್ದಾನೆ. ಸರ್ಕಾರದ ನೀತಿ ನಿಯಮಗಳನ್ನು ಕಾಲಕಸ ಮಾಡಿ ಅವರನ್ನು ಖಾಯಂಗೊಳಿಸಲು ಹೊರಟಿದ್ದಾನೆ. ಸಿದ್ದರಾಮಯ್ಯ, ಶಾಲಿನಿ ರಜನೀಶ್ಗೆ ಪಾಲು. ಅರಮನೆ ಮಂಡಳಿಯ ಡಿಡಿ ಸುಬ್ರಹ್ಮಣ್ಯ ಪಾರ್ಕಿಂಗ್ನಿಂದ ಹಿಡಿದು ಎಂಟ್ರಿ ಫೀಸ್ವರೆಗೆ ಪ್ರತಿಯೊಂದರಲ್ಲೂ ದಿನಕ್ಕೆ ಲಕ್ಷ ಲೂಟಿ ಹೊಡಿತಿದ್ದಾನೆ. ಈತನ ಕರ್ಮಕಾಂಡವನ್ನು ವಿಜಯ ಟೈಮ್ಸ್ ಈ ಹಿಂದೆ ಸಾಕ್ಷಿ ಸಮೇತವಾಗಿ ಎಳೆಯಾಗಿ ಬಿಚ್ಚಿಟ್ಟಿತ್ತು. ನನಗೆ 2 ಚೀಟಿ ಕೊಡ್ತಾರೆ. ಓಕೆ, ಕೇಳೋರಿಗೆ ಚೀಟಿ ಇರುತ್ತೆ, ಕೇಳೋದವರಿಗೆ ಚೀಟಿ ಇರಲ್ಲ. ಇದು ಈ ಚೀಟಿ ಯಾಕೆ ಹೋಗುತ್ತೆ, ಯಾರಿಗೆ ಹೋಗುತ್ತೆ, ಏನು ಹೋಗುತ್ತೆ, ಟಿಪಿಯಿಂದ ಪರ್ಮಿಷನ್ ತಗೊಂಡೆ ಬಂದಿದ್ದು. ಆಯ್ತಾ, ಟೆನ್ಷನ್ ಮಾಡಬೇಡ. ಇಲ್ಲಿ ಲೆಕ್ಕನೂ ಇಲ್ಲ, ಚುಕ್ತಾನೂ ಇಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಹಾಕಿರುವಂತ ಸೆನ್ಸಾರ್ ಕಂಬಗಳು ಇವತ್ತಿನವರೆಗೆ ರಿಪೇರಿ ಆಗಿಲ್ಲ. ಇಲ್ಲಿ ನೇಮಕ ಆಗಿರುವ ಎಲ್ಲ ಔಟ್ಸೋರ್ಸಿಂಗ್ ಎಂಪ್ಲಾಯೀಸ್ಗಳು ಅದರಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ನುಂಗ್ತಾ ಇದ್ದಾರೆ. ಎಂಥ ಮಹಾರಾಜರು ಆಳಿದಂಥ ಒಂದು ಸಾಮ್ರಾಜ್ಯ ಇದು, ಆದ್ರೆ ಈಗ ದರೋಡೆಕೋರರ, ಲೂಟಿಕೋರರ ಅಡ್ಡ ಆಗ್ತಾ ಇದೆ. ಈತ ಬೋಗಸ್ ಮಿಷಿನ್ ಬಳಸಿ ಪಾರ್ಕಿಂಗ್ ಫೀಸ್ ಕಲೆಕ್ಟ್ ಮಾಡ್ತಿದ್ದಾನೆ. ಅಕ್ರಮವಾಗಿ ಅರಮನೆ ಎಂಟ್ರಿ ಫೀಸ್ ಕಲೆಕ್ಟ್ ಮಾಡ್ತಿದ್ದಾನೆ. ಅಂಗಡಿಗಳಿಂದ ಹಣ ಕಲೆಕ್ಟ್ ಮಾಡ್ತಿದ್ದಾನೆ. ಹೀಗೆ ಪ್ರತಿನಿತ್ಯ 10 ರಿಂದ 12 ಲಕ್ಷ ಹಣವನ್ನು ತನ್ನ ಮನೆಗೆ ಅನಾಮತ್ತಾಗಿ ಸಾಗಿಸ್ತಿದ್ದಾನೆ. ಆದರೂ ಈತನ ವಿರುದ್ಧ ಯಾರೊಬ್ಬರೂ ಕ್ರಮ ಕೈಗೊಳ್ಳುತ್ತಿಲ್ಲ. ಲೋಕಾಯುಕ್ತವಂತೂ ಬಾಯಿಗೆ ಬೀಗ ಹಾಕಿಕೊಳ್ತಿದೆ. ಯಾಕಂದ್ರೆ ಈತನ ಅಕ್ರಮ ಸಂಪಾದನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಂದ ಹಿಡಿದು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ವರಿಗೆ ಪ್ರತಿಯೊಬ್ಬರಿಗೂ ಪಾಲು ಸೇರುತ್ತಿದೆ ಅನ್ನೋ ಶಂಕೆ ಎಲ್ಲರಿಗೂ ಬಲವಾಗಿದೆ. ಅರಮನೆಯನ್ನು ದರೋಡೆ ಮಾಡುತ್ತಿರುವ ಈ ಡಿಡಿ ಸುಬ್ರಹ್ಮಣ್ಯ ಅಂಡ್ ಗ್ಯಾಂಗ್ ಈಗ ಅರಮನೆಯನ್ನೇ ಅಪಾಯದಂಚಿಗೆ ನೂಕಿದೆ. ಅರಮನೆಯ ರಹಸ್ಯಗಳನ್ನೆಲ್ಲ ಲೀಕ್ ಮಾಡಿ ಅರಮನೆಯ ಭದ್ರತೆಗೆ ಕಂಟಕವಾಗಿದ್ದಾರೆ. ಈತನ ಭ್ರಷ್ಟಾಚಾರವನ್ನು ಮುಖ್ಯಮಂತ್ರಿಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು, ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಹಿಸುತ್ತಿರುವುದೇಕೆ? ಈತನ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಯಾಕೆ? ಮುಖ್ಯಮಂತ್ರಿಗಳೇ, ಈ ಭ್ರಷ್ಟ ಡಿಡಿಯ ವಿರುದ್ಧ ನೀವೇ ಕ್ರಮ ಕೈಗೊಳ್ತೀರಾ ಅಥವಾ ಜನರೇ ಬೀದಿಗಿಳಿದು ಹೋರಾಟ ಮಾಡಬೇಕಾ ಅಂತ ಪ್ರಶ್ನಿಸುತ್ತಿದ್ದಾರೆ ಸಾರ್ವಜನಿಕರು. ಕುಮಾರ್ ಹಾಗೂ ಪ್ರಶಾಂತ್, ವಿಜಯ ಟೈಮ್ಸ್, ಮೈಸೂರು.